ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 15/2/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ನಿಮಗೆ ದೈವಿ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ. ಆದ್ದರಿಂದ ನೀವೀಗ ಯಾವುದೇ ಅಸುರಿ ಕರ್ಮವನ್ನು ಮಾಡಬಾರದು. ನಿಮ್ಮ ಬುದ್ಧಿ ಬಹಳಷ್ಟು ಶುದ್ಧವಾಗಿರಬೇಕು. ಇಂದಿನ ಪ್ರಶ್ನೆಯಾಗಿದೆ, ದೇಹಾಭಿಮಾನಕ್ಕೆ ವಶ ಆದಾಗ ಮೊದಲು ನಮ್ಮ ಮೂಲಕ ಯಾವ ಪಾಪದ ಕಾರ್ಯ ನಡೆಯುತ್ತದೆ? ಉತ್ತರ, ಒಂದು ವೇಳೆ ದೇಹಾಭಿಮಾನ ಇದ್ದರೆ ಪರಮಾತ್ಮ ತಂದೆಯ ನೆನಪು ಬರುವ ಬದಲು ದೇಹದಾರಿಗಳ ನೆನಪು ಬರುತ್ತದೆ. ದೃಷ್ಟಿ ಅಪವಿತ್ರ ಆಗುತ್ತದೆ, ಅಂದರೆ ಅನ್ಯರ ಬಗ್ಗೆ ಕೆಟ್ಟ ದೃಷ್ಟಿ ಇರುತ್ತದೆ. ಕೆಟ್ಟ ವಿಚಾರ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ. ಇದು ಬಹಳ ದೊಡ್ಡ ಪಾಪ ಆಗಿದೆ. ಮಾಯೆ ನನ್ನ ಮೇಲೆ ದಾಳಿಯನ್ನು ಮಾಡುತ್ತಿದೆ ಎಂದು ನೀವು ತಕ್ಷಣ ತಿಳಿದುಕೊಳ್ಳಬೇಕು ಮತ್ತು ತಕ್ಷಣ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಆತ್ಮಿಕ ತಂದೆ ಎಲ್ಲಿಂದ ಬಂದಿದ್ದಾರೆ? ಆತ್ಮಿಕ ತಂದೆ ಆತ್ಮಿಕ ಜಗತ್ತಿನಿಂದ ಬಂದಿದ್ದಾರೆ. ಆ ಜಗತ್ತಿಗೆ ನಿರ್ವಾಣ ಧಾಮ ಅಥವಾ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ. ಇದು ಭಗವದ್ಗೀತೆಯ ಮಾತಾಗಿದೆ. ಜಗತ್ತಿನ ಜನ ನಿಮ್ಮನ್ನು ಕೇಳುತ್ತಾರೆ, ಈ ಜ್ಞಾನ ನಿಮಗೆ ಎಲ್ಲಿಂದ ಪ್ರಾಪ್ತಿಯಾಯಿತು ಎಂದು ನೀವು ಅವರಿಗೆ ಹೇಳಬೇಕು. ಇದು ಅದೇ ಗೀತಾ ಜ್ಞಾನ ಆಗಿದೆ. ಗೀತೆಯ ಪಾತ್ರ ಈಗ ನಡೆಯುತ್ತಿದೆ ಮತ್ತು ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಭಗವಾನ್ ವಾಚ್ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ. ಆ ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಆತ್ಮರಾದ ನಾವು ಕೂಡ ಅದೇ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಪತಿತ ಜಗತ್ತಾಗಿದೆ. ಇದು ಪಾಪಾತ್ಮರ ತಮೋ ಪ್ರಧಾನ ಜಗತ್ತಾಗಿದೆ. ನಿಮಗೆ ಗೊತ್ತಿದೆ, ಅವಶ್ಯವಾಗಿ ಆತ್ಮರಾದ ನಾವು ಈ ಸಮಯದಲ್ಲಿ ತಮೋ ಪ್ರಧಾನ ಆತ್ಮರಾಗಿದ್ದೇವೆ. 84 ಜನ್ಮದ ಚಕ್ರದಲ್ಲಿ ಬಂದು ಸತೋ ಪ್ರಧಾನ ಆತ್ಮರಿಂದ ಈಗ ನಾವು ತಮೋ ಪ್ರಧಾನ ಆತ್ಮರಾಗಿದ್ದೇವೆ. ಈಗ ಇದು ಹಳೆಯ ಜಗತ್ತಾಗಿದೆ ಅಥವಾ ಕಲಿಯುಗಿ ಜಗತ್ತಾಗಿದೆ. ಹಳೆಯ ಜಗತ್ತು ಅನ್ನುವ ಹೆಸರು ಈ ಸಮಯದ ಹೆಸರಾಗಿದೆ. ಹಳೆಯ ಜಗತ್ತಿನ ನಂತರ ಪುನಃ ಹೊಸ ಜಗತ್ತು ಬರುತ್ತದೆ. ಭಾರತದ ನಿವಾಸಿಗಳಿಗೆ ಗೊತ್ತಿದೆ, ಮಹಾಭಾರತ ಯುದ್ಧ ಯಾವಾಗ ನಡೆದಿತ್ತು ಅಂದರೆ ಯಾವಾಗ ಜಗತ್ತು ಪರಿವರ್ತನೆ ಆಗುವಂತಹ ಸಮಯ ಬಂದಿತ್ತೋ ಆಗ ಮಹಾಭಾರತ ಯುದ್ಧ ನಡೆದಿತ್ತು. ಆದ್ದರಿಂದ ಪರಮಾತ್ಮ ತಂದೆ ಬಂದು ಮಹಾಭಾರತ ಯುದ್ಧದ ಸಮಯದಲ್ಲಿ ರಾಜಯೋಗದ ಶಿಕ್ಷಣವನ್ನು ಕಲಿಸಿದ್ದರು. ಕೇವಲ ಯಾವ ಮಾತಿನಲ್ಲಿ ತಪ್ಪು ನಡೆದಿದೆ? ಒಂದನೆಯದಾಗಿ ಜಗತ್ತಿನ ಜನ ಕಲ್ಪದ ಆಯಸ್ಸನ್ನು ಮರೆತಿದ್ದಾರೆ ಮತ್ತು ಎರಡನೆಯದಾಗಿ ಗೀತೆಯ ಭಗವಂತ ಆದಂತಹ ಪರಮಾತ್ಮ ತಂದೆಯನ್ನು ಮರೆತಿದ್ದಾರೆ. ಶ್ರೀಕೃಷ್ಣನಿಗೆ ಪರಮಾತ್ಮ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ. ಆತ್ಮ ಪರಮಾತ್ಮ ತಂದೆ ಎಂದು ಕರೆಯುತ್ತದೆ. ಆ ಪರಮಾತ್ಮ ತಂದೆ ನಿರಾಕಾರ ತಂದೆ ಆಗಿದ್ದಾರೆ. ನಿರಾಕಾರ ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ, ಆತ್ಮರಾದ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ, ನಾನು ಪತಿತ ಪಾವನ ಆಗಿದ್ದೇನೆ. ಹೇ ಪತಿತ ಪಾವನ ಎಂದು ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ. ಶ್ರೀಕೃಷ್ಣ ಕೂಡ ದೇಹಧಾರಿ ಆಗಿದ್ದಾರೆ. ನನಗೆ ನನ್ನದೇ ಆದ ಶರೀರ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ನಿರಾಕಾರ ಪರಮಾತ್ಮ ತಂದೆ ಆಗಿದ್ದೇನೆ. ಪರಮಾತ್ಮ ತಂದೆ ಮನುಷ್ಯರಿಗೆ ತಂದೆ ಅಲ್ಲ. ಪರಮಾತ್ಮ ತಂದೆ ಆತ್ಮರಿಗೆ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಆತ್ಮನಾದ ನನಗೆ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಗಳಿಗೆ ಗಳಿಗೆಗೂ ಆತ್ಮರಾದ ನಾವೇ ಆ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಈಗ ನಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ಈಗ ನಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿರುವ ಕಾರಣ ಪರಮಾತ್ಮ ತಂದೆ ಈಗ ಪುನಃ ಬಂದಿದ್ದಾರೆ. ಬಾಬಾ ಬಾಬಾ ಎಂದು ನೀವು ಹೇಳುತ್ತಿರಬೇಕು ಮತ್ತು ಪರಮಾತ್ಮ ತಂದೆಯನ್ನು ನೀವು ಬಹಳಷ್ಟು ನೆನಪು ಮಾಡಬೇಕು. ಇಡೀ ಕಲ್ಪದಲ್ಲಿ ಶಾರೀರಿಕ ತಂದೆಯನ್ನು ನೀವು ನೆನಪು ಮಾಡಿದ್ದೀರಾ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಮತ್ತು ಮನುಷ್ಯ ಸೃಷ್ಟಿಯಲ್ಲಿರುವ ಎಲ್ಲಾ ಆತ್ಮರನ್ನು ಪರಮಾತ್ಮ ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಏಕೆಂದರೆ ಈ ರಾವಣ ರಾಜ್ಯದಲ್ಲಿ ಎಲ್ಲಾ ಮನುಷ್ಯರು ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಈಗ ಈ ಜಗತ್ತು ರಾವಣನ ರಾಜ್ಯ ಆಗಿದೆ ಅನ್ನುವುದು ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ರಾವಣ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಯಾರೂ ತಿಳಿದುಕೊಂಡಿಲ್ಲ. ಕೇವಲ ದಸರಾ ಹಬ್ಬವನ್ನು ಆಚರಣೆ ಮಾಡುವಂತಹ ಒಂದು ಪದ್ಧತಿ ನಡೆಯುತ್ತಿದೆ. ಆದರೆ ಯಾವ ಮಾತಿನ ಅರ್ಥವು ಯಾರಿಗೂ ಗೊತ್ತಿಲ್ಲ.
ಈಗ ನಿಮಗೆ ಜ್ಞಾನದ ತಿಳುವಳಿಕೆ ಸಿಕ್ಕಿದೆ. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಜ್ಞಾನದ ತಿಳುವಳಿಕೆ ನಿಮಗೆ ಸಿಕ್ಕಿದೆ. ಒಂದು ವೇಳೆ ಅನ್ಯರಿಗೆ ನೀವು ಜ್ಞಾನವನ್ನು ತಿಳಿಸಲು ನಿಮಗೆ ಸಾಧ್ಯ ಆಗುತ್ತಿಲ್ಲ ಅಂದರೆ ನೀವು ಸ್ವಯಂ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಅರ್ಥ. ಪರಮಾತ್ಮ ತಂದೆಯ ಬಳಿ ಸೃಷ್ಟಿ ಚಕ್ರದ ಜ್ಞಾನ ಇದೆ. ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಮಕ್ಕಳಾದ ನಮ್ಮಲ್ಲೂ ಕೂಡ ಈ ಜ್ಞಾನ ಇರಬೇಕು. ಇದು ಅದೇ ಗೀತಾ ಪಾಠಶಾಲೆಯಾಗಿದೆ. ಈ ಗೀತಾ ಪಾಠಶಾಲೆಯ ಉದ್ದೇಶ ಏನಾಗಿದೆ? ಲಕ್ಷ್ಮೀ ನಾರಾಯಣ ಆಗುವುದೇ ಈ ಗೀತಾ ಪಾಠಶಾಲೆಯ ಉದ್ದೇಶ ಆಗಿದೆ. ಇದು ರಾಜಯೋಗ ಆಗಿದೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವಂತಹ ಜ್ಞಾನ ಈ ಜ್ಞಾನ ಆಗಿದೆ. ಜಗತ್ತಿನ ಜನ ಕುಳಿತು ಕಥೆಯನ್ನು ಹೇಳುತ್ತಿರುತ್ತಾರೆ. ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನಮಗೆ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಕಲ್ಪದ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಈ ರಾಜಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಿ ಹೊಸ ಜಗತ್ತನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇನೆ. ಹೊಸ ಜಗತ್ತಿನಲ್ಲಿ ಈ ದೇವತೆಗಳ ರಾಜ್ಯ ಇತ್ತು. ಹಳೆಯ ಜಗತ್ತಿನಲ್ಲಿ ದೇವತೆಗಳ ರಾಜ್ಯ ಇಲ್ಲ. ಅಂದ ಮೇಲೆ ಈಗ ಪುನಃ ಈ ದೇವತೆಗಳ ರಾಜ್ಯ ಸ್ಥಾಪನೆ ಆಗಬೇಕು. ಚಕ್ರದ ಜ್ಞಾನ ಈಗ ನಿಮಗೆ ಅರ್ಥ ಆಗಿದೆ. ನೀವೀಗ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಮುಖ್ಯವಾಗಿ 4 ಧರ್ಮ ಇದೆ. ಈ ಸಮಯದಲ್ಲಿ ದೈವಿ ಧರ್ಮ ಅಂತೂ ಇಲ್ಲ. ಎಲ್ಲರೂ ದೈವಿ ಧರ್ಮಭ್ರಷ್ಟರು ಮತ್ತು ದೈವಿ ಕರ್ಮಭ್ರಷ್ಟರಾಗಿದ್ದಾರೆ. ಈಗ ಪುನಃ ನಿಮ್ಮನ್ನು ದೈವಿ ಧರ್ಮ ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ಶ್ರೇಷ್ಠ ಕರ್ಮವನ್ನು ಪರಮಾತ್ಮ ತಂದೆ ಕಲಿಸುತ್ತಿದ್ದಾರೆ. ಈಗ ನೀವು ಸ್ವಯಂನ ಬಗ್ಗೆ ಗಮನವನ್ನು ಕೊಡಬೇಕು. ನನ್ನ ಮೂಲಕ ಯಾವುದೇ ಅಸುರಿ ಕರ್ಮ ಅಂತೂ ನಡೆಯುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು. ಮಾಯೆಗೆ ವಶ ಆಗುವ ಕಾರಣ ನಮ್ಮ ಬುದ್ಧಿಯಲ್ಲಿ ಯಾವುದೇ ಕೆಟ್ಟ ವಿಚಾರ ಅಂತೂ ಬರುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು. ನನ್ನ ದೃಷ್ಟಿ ಅಪವಿತ್ರ ದೃಷ್ಟಿಯಂತೂ ಆಗಿಲ್ಲ ತಾನೆ, ನನ್ನ ದೃಷ್ಟಿ ವಿಕಾರಿ ದೃಷ್ಟಿಯಂತೂ ಆಗಿಲ್ಲ ತಾನೆ. ಈಗ ನೀವು ಸ್ವಯಂ ನೋಡಿಕೊಳ್ಳಿ. ಒಂದು ವೇಳೆ ಯಾರದ್ದಾದರೂ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿದ್ದರೆ ಅಥವಾ ಯಾರಿಗಾದರೂ ಕೆಟ್ಟ ವಿಚಾರ ಬರುತ್ತಿದ್ದರೆ ನೀವು ಅಂತವರಿಗೆ ತಕ್ಷಣ ಎಚ್ಚರಿಕೆಯನ್ನು ನೀಡಬೇಕು. ಕೆಟ್ಟ ವಿಚಾರವನ್ನು ಮಾಡುವಂತಹ ವ್ಯಕ್ತಿಗಳ ಜೊತೆಗೆ ಸೇರಿಕೊಂಡು ನೀವು ಕೆಟ್ಟ ವಿಚಾರವನ್ನು ಮಾಡಬಾರದು. ಕೆಟ್ಟ ದೃಷ್ಟಿ ಉಳ್ಳಂತಹ ಅಪವಿತ್ರ ದೃಷ್ಟಿ ಉಳ್ಳಂತಹ ವ್ಯಕ್ತಿಗಳ ಸಂಘದಲ್ಲಿ ಬಂದು ನೀವು ಅವರ ಜೊತೆಗೆ ಸೇರಿಕೊಂಡು ಅಪವಿತ್ರ ದೃಷ್ಟಿ ಉಳ್ಳವರಾಗಬಾರದು. ನೀವು ಅವರಿಗೆ ಎಚ್ಚರಿಕೆಯನ್ನು ನೀಡಬೇಕು. ನಿಮ್ಮಲ್ಲಿ ಮಾಯೆ ಪ್ರವೇಶ ಆಗಿರುವ ಕಾರಣ ನಿಮಗೆ ಇಂತಹ ಕೆಟ್ಟ ವಿಚಾರ ಬರುತ್ತಿದೆ ಎಂದು ನೀವು ಅವರಿಗೆ ತಿಳಿಸಬೇಕು. ಯೋಗದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಬದಲು ಯಾವುದಾದರೂ ವ್ಯಕ್ತಿಯ ದೇಹದ ಕಡೆ ಬುದ್ಧಿ ಹೋಗುತ್ತಿದ್ದರೆ, ಯೋಗದಲ್ಲಿ ಕುಳಿತಾಗ ತಂದೆಯ ನೆನಪು ಬರುವ ಬದಲು ಯಾವುದಾದರೂ ವ್ಯಕ್ತಿಯ ದೇಹದ ವಿಚಾರ ಬುದ್ಧಿಯಲ್ಲಿ ಬರುತ್ತಿದ್ದರೆ ತಿಳಿದುಕೊಳ್ಳಬೇಕು, ನನ್ನ ಮೇಲೆ ಮಾಯೆಯ ದಾಳಿ ನಡೆಯುತ್ತಿದೆ, ನಾನು ಪಾಪವನ್ನು ಮಾಡುತ್ತಿದ್ದೇನೆ ಎಂದು ನೀವು ಸ್ವಯಂ ತಿಳಿದುಕೊಳ್ಳಬೇಕು. ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ಶುದ್ಧವಾಗಿರಬೇಕು. ತಮಾಷೆಗೋಸ್ಕರ ನೀವು ಕೆಟ್ಟ ಮಾತನ್ನು ಮಾತನಾಡಿದರೂ ಕೂಡ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ. ಆದ್ದರಿಂದ ನಿಮ್ಮ ಬಾಯಿಂದ ಸದಾ ಶುದ್ಧವಾದ ವಚನವೇ ಬರಬೇಕು ಎಂದು ಕೆಟ್ಟ ವಚನ ನಿಮ್ಮ ಬಾಯಿಂದ ಬರಬಾರದು. ಅಶುದ್ಧವಾದ ಮಾತಿನ ತಮಾಷೆಯನ್ನೂ ಕೂಡ ಮಾಡಬಾರದು. ಅಂದರೆ ಅಪವಿತ್ರ ಮಾತಿನ ತಮಾಷೆಯನ್ನೂ ಕೂಡ ಮಾಡಬಾರದು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ನಾನು ತಮಾಷೆಗೋಸ್ಕರ ಈ ರೀತಿ ಹೇಳಿದೆ ಎಂದು. ನೀವು ತಮಾಷೆಗೋಸ್ಕರ ಅಶುದ್ಧ ಮಾತನ್ನು ಮಾತನಾಡಿದರೂ ಕೂಡ ಆ ಅಶುದ್ಧ ಮಾತಿನ ಮೂಲಕ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ. ಇಂತಹ ತಮಾಷೆಯನ್ನು ನೀವು ಮಾಡಲೇಬಾರದು. ಅಂದರೆ ಅಪವಿತ್ರ ಮಾತಿನ ತಮಾಷೆಯನ್ನು ನೀವು ಮಾಡಲೇಬಾರದು. ಯಾವ ತಮಾಷೆಯಲ್ಲಿ ವಿಕಾರದ ಮಾತು ಸೇರಿಕೊಂಡಿದೆಯೋ ಅಂತಹ ತಮಾಷೆಯನ್ನು ಮಾಡಬಾರದು. ನೀವೀಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಜಗತ್ತಿನಲ್ಲಿ ನಾಗ ಸಾಧುಗಳು ಇದ್ದಾರೆ. ಅವರು ಎಂದೂ ವಿಕಾರದ ವಿಚಾರವನ್ನು ಬುದ್ಧಿಯ ಮೂಲಕ ಮಾಡುವುದಿಲ್ಲ. ಅಂದರೆ ವಿಕಾರದ ಕಡೆ ಅವರ ಬುದ್ಧಿ ಹೋಗುವುದೇ ಇಲ್ಲ. ಆ ನಾಗ ಸಾಧುಗಳು ಸಪರೇಟ್ ಆಗಿ ಇರುತ್ತಾರೆ. ಯೋಗವನ್ನು ಮಾಡದೇ ಇದ್ದರೆ ಕರ್ಮೇಂದ್ರಿಯದ ಚಂಚಲತೆ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ. ಕಾಮ ಎಂತಹ ಶತ್ರು ಆಗಿದೆ ಅಂದರೆ ಯಾರನ್ನಾದರೂ ನೋಡಿದ ತಕ್ಷಣ ಆ ವ್ಯಕ್ತಿಯ ಕಡೆ ಮನಸ್ಸು ಜೋಡಣೆ ಆಗುತ್ತದೆ. ಸಂಪೂರ್ಣ ಯೋಗ ಇಲ್ಲ ಅಂದರೆ ಯಾವುದಾದರೂ ವ್ಯಕ್ತಿಯನ್ನು ನೋಡಿದಾಗ ಬುದ್ಧಿ ಚಂಚಲ ಆಗುತ್ತದೆ. ನೀವು ಸ್ವಯಂನ ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು. ಇಂತಹ ಯಾವುದೇ ಪ್ರಕಾರದ ವಿಕಾರದ ಕಾಯಿಲೆ ನಿಮ್ಮಲ್ಲಿ ಇರಬಾರದು. ಯೋಗದಲ್ಲಿ ಸ್ಥಿತ ಆದರೆ ಇಂತಹ ವಿಕಾರದ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇರುವುದಿಲ್ಲ. ಸತ್ಯಯುಗದಲ್ಲಿ ಇಂತಹ ಯಾವುದೇ ಪ್ರಕಾರದ ಕೊಳಕು ವಿಚಾರ ಮಕ್ಕಳ ಬುದ್ಧಿಯಲ್ಲಿ ಇರುವುದಿಲ್ಲ.
ಸತ್ಯಯುಗದಲ್ಲಿ ಮನಸ್ಸು ಚಂಚಲ ಆಗಲು ನಮ್ಮನ್ನು ಚಂಚಲರನ್ನಾಗಿ ಮಾಡುವಂತಹ ರಾವಣ ಸತ್ಯಯುಗದಲ್ಲಿ ಇರುವುದಿಲ್ಲ. ಸತ್ಯಯುಗದಲ್ಲಿ ನಿಮ್ಮ ಜೀವನ ಯೋಗಿ ಜೀವನ ಆಗಿರುತ್ತದೆ. ಅಂದ ಮೇಲೆ ಈಗಲೂ ಕೂಡ ನಿಮ್ಮ ಜೀವನವನ್ನು ಯೋಗಿ ಜೀವನವನ್ನಾಗಿ ಮಾಡಿಕೊಳ್ಳಬೇಕು. ನೀವು ಪಕ್ಕಾ ಯೋಗದ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಅಂದರೆ ಬಹಳಷ್ಟು ಯೋಗದ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಯೋಗದ ಶಕ್ತಿಯ ಮೂಲಕ ಈ ಎಲ್ಲಾ ವಿಕಾರದ ಕಾಯಿಲೆಗಳು ಸಮಾಪ್ತಿಯಾಗಿ ಬಿಡುತ್ತದೆ. ಈ ವಿಕಾರದ ಕಾಯಿಲೆಯನ್ನು ಸಮಾಪ್ತಿ ಮಾಡಿಕೊಳ್ಳುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಸತ್ಯುಗದ ರಾಜ್ಯವನ್ನು ಪಡೆದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಪುರುಷಾರ್ಥವನ್ನಂತೂ ಮಾಡಲೇಬೇಕು. ನನ್ನ ಭಾಗ್ಯದಲ್ಲಿ ಯಾವ ಪದವಿ ಇದೆಯೋ ಆ ಪದವಿ ಸಿಗುತ್ತದೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ನೀವು 1 ಪೈಸೆ ಬೆಲೆ ಬಾಳುವಷ್ಟು ಪದವಿಗೆ ಯೋಗ್ಯರಾಗುತ್ತೀರಾ? ಅನೇಕ ಸಬ್ಜೆಕ್ಟ್ ಅಂತೂ ಇರುತ್ತದೆ ತಾನೆ. ಕೆಲವರು ಚಿತ್ರಕಲೆಯಲ್ಲಿ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು ಆಟದಲ್ಲಿ ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೆ. ಅದೆಲ್ಲ ಸಾಮಾನ್ಯವಾದ ಸಬ್ಜೆಕ್ಟ್ ಆಗಿದೆ. ಅದೇ ರೀತಿ ಇಲ್ಲೂ ಕೂಡ ಸಬ್ಜೆಕ್ಟ್ ಇದೆ. ಸಬ್ಜೆಕ್ಟ್ ನ ಮೂಲಕ ಏನಾದರೂ ಸ್ವಲ್ಪ ಪ್ರಾಪ್ತಿಯಂತೂ ಸಿಗುತ್ತದೆ. ಆದರೆ ಚೆನ್ನಾಗಿ ಪುರುಷಾರ್ಥವನ್ನು ಮಾಡದೇ ಇದ್ದರೆ ರಾಜ್ಯ ಭಾಗ್ಯ ಸಿಗಲು ಸಾಧ್ಯ ಇಲ್ಲ. ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರಿಗೆ ರಾಜ್ಯ ಭಾಗ್ಯ ಸಿಗುವುದಿಲ್ಲ. ಅಂತವರು ಸತ್ಯಯುಗದಲ್ಲಿ ಅನ್ಯರ ಸೇವೆಯನ್ನು ಮಾಡಿದ ನಂತರ ಅಂತ್ಯದಲ್ಲಿ ರಾಜ್ಯ ಪದವಿ ಅವರಿಗೆ ಸಿಗುತ್ತದೆ. ಅದಕ್ಕೋಸ್ಕರ ಈಗ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಅನೇಕರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದೇ ಇಲ್ಲ. ಹೇಗೆ ಕೆಲವರಿಗೆ ಊಟ ಜೀರ್ಣ ಆಗುವುದಿಲ್ಲ, ಅದೇ ರೀತಿ ಕೆಲವರಿಗೆ ಇಲ್ಲಿ ಜ್ಞಾನ ಬುದ್ಧಿಯಲ್ಲಿ ಜೀರ್ಣ ಆಗುವುದಿಲ್ಲ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಸಾಹಸ ಇಲ್ಲ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಸಾಹಸ ಇರದೇ ಇದ್ದರೆ ಅದಕ್ಕೆ ರೋಗ ಎಂದು ಕರೆಯಲಾಗುತ್ತದೆ. ನೀವೀಗ ಯಾವ ಮಾತನ್ನೂ ಕೂಡ ನೋಡಿದರೂ ನೋಡದಂತೆ ಇರಬೇಕು. ಆತ್ಮಿಕ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಅನ್ಯರಿಗೆ ಮಾರ್ಗವನ್ನು ತೋರಿಸಬೇಕು. ಅಂಧರಿಗೆ ಊರುಗೂಲಾಗಬೇಕು. ಈಗ ನಿಮಗೆ ಮಾರ್ಗದ ಬಗ್ಗೆ ಗೊತ್ತಿದೆ. ರಚಯಿತ ಮತ್ತು ರಚನೆಯ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು. ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು. ಯಾರು ಮಹಾರಥಿಗಳಾಗಿದ್ದಾರೋ ಅವರ ಬುದ್ಧಿಯಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನ ಮತ್ತು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಜ್ಞಾನ ತಿರುಗುತ್ತಿರುತ್ತದೆ. ಮಕ್ಕಳ ಸ್ಥಿತಿಯಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಇದೆ. ಕೆಲವರು ಬಹಳಷ್ಟು ಶ್ರೀಮಂತರಾಗುತ್ತಾರೆ, ಕೆಲವರು ಸಂಪೂರ್ಣ ಬಡವರಾಗುತ್ತಾರೆ. ರಾಜ್ಯ ಪದವಿಯಲ್ಲಿ ಅಂತರ ಅಂತೂ ಇದೆ ತಾನೆ. ಇನ್ನು ಸತ್ಯಯುಗದಲ್ಲಿ ರಾವಣ ಇರದೇ ಇರುವ ಕಾರಣ ಸತ್ಯಯುಗದಲ್ಲಿ ದುಃಖ ಇರುವುದಿಲ್ಲ. ಅಂದರೆ ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ, ಆದ್ದರಿಂದ ಸತ್ಯಯುಗದಲ್ಲಿ ದುಃಖ ಇರುವುದಿಲ್ಲ. ಇನ್ನು ಸತ್ಯಯುಗದಲ್ಲೂ ಕೂಡ ನಿವಾಸವನ್ನು ಮಾಡುವಂತಹ ದೇವತೆಗಳ ಜೀವನದಲ್ಲಿ ಸಂಪತ್ತಿನ ಅಂತರ ಅಂತೂ ಇರುತ್ತದೆ. ಸಂಪತ್ತಿನ ಮೂಲಕ ಸುಖ ಪ್ರಾಪ್ತಿಯಾಗುತ್ತದೆ. ಯಾರು ಎಷ್ಟು ಜಾಸ್ತಿ ಯೋಗದಲ್ಲಿ ಸ್ಥಿತ ಆಗುತ್ತಾರೋ ಅಷ್ಟು ಅವರ ಆರೋಗ್ಯ ಚೆನ್ನಾಗಿ ವೃದ್ಧಿಯಾಗುತ್ತದೆ. ಅಂದರೆ ಯಾರು ಎಷ್ಟು ಜಾಸ್ತಿ ಯೋಗವನ್ನು ಮಾಡುತ್ತಾರೋ ಅವರು ಅಷ್ಟು ಚೆನ್ನಾಗಿ ಆರೋಗ್ಯವಂತರಾಗುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ನೀವು ಪರಿಶ್ರಮವನ್ನು ಪಡಲೇಬೇಕು. ಅನೇಕರ ನಡತೆ ಅಜ್ಞಾನಿ ಮನುಷ್ಯರ ಸಮಾನ ಇದೆ. ಅಂತವರು ಯಾರ ಕಲ್ಯಾಣವನ್ನೂ ಮಾಡಲು ಸಾಧ್ಯ ಇಲ್ಲ. ಯಾವಾಗ ಪರೀಕ್ಷೆ ನಡೆಯುತ್ತದೆಯೋ ಆಗ ಯಾರು ಎಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತಾರೆ ಅನ್ನುವುದು ಗೊತ್ತಾಗುತ್ತದೆ. ಅಂತಹ ಸಮಯದಲ್ಲಿ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗಬೇಕಾಗುತ್ತದೆ. ಶಿವತಂದೆ ಮತ್ತು ಬ್ರಹ್ಮ ತಂದೆ ಅಂದರೆ ಬಾಪ್ತಾದ ಇಬ್ಬರೂ ಕೂಡ ಮಕ್ಕಳಿಗೆ ಎಷ್ಟೊಂದು ಮಾತನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಬಂದಿರುವುದೇ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ. ಅಂದ ಮೇಲೆ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಕಲ್ಯಾಣವನ್ನೂ ಕೂಡ ಮಾಡಬೇಕು. ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ. ಪರಮಾತ್ಮ ತಂದೆ ನೀವು ಬಂದು ಪತಿತರಿಂದ ಪಾವನ ಆಗುವಂತಹ ಮಾರ್ಗವನ್ನು ತೋರಿಸಿ ಎಂದು ತಂದೆಯನ್ನು ಕರೆದಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ದೇಹಾಭಿಮಾನವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಇದು ಎಷ್ಟೊಂದು ಸಹಜವಾದ ಔಷಧಿಯಾಗಿದೆ. ನೀವೀಗ ಎಲ್ಲರಿಗೂ ಹೇಳಬೇಕು. ಒಬ್ಬ ಪರಮಾತ್ಮ ತಂದೆಗೆ ನಾವು ಕೇವಲ ಮಾನ್ಯತೆಯನ್ನು ನೀಡುತ್ತೇವೆ. ಅಂದರೆ ಒಬ್ಬ ತಂದೆ ಹೇಳುವ ಮಾತನ್ನೇ ನಾವೀಗ ಕೇಳುತ್ತೇವೆ. ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ಕೂಗಿ ಕರೆಯುವುದೇ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು. ಅಂದ ಮೇಲೆ ಮಕ್ಕಳ ಮಾತನ್ನು ಕೇಳಿ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಬ್ರಹ್ಮನ ಮೂಲಕ ನಿಮಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಈ ಬ್ರಹ್ಮ ನಿಮಗೆ ದೊಡ್ಡ ಸಹೋದರ ಆಗಿದ್ದಾರೆ. ಈ ಬ್ರಹ್ಮ ತಂದೆ ಅಲ್ಲ. ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ, ಬ್ರಹ್ಮನ ಮೂಲಕ ಆಸ್ತಿ ಸಿಗುವುದಿಲ್ಲ. ನಿರಾಕಾರ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಆತ್ಮರಾದ ನಮ್ಮನ್ನು ದತ್ತು ತೆಗೆದುಕೊಂಡು ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ.
ಈ ಬ್ರಹ್ಮ ತಂದೆಗೂ ಕೂಡ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ. ಈ ಬ್ರಹ್ಮನ ಮೂಲಕ ನಮಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಶಿವತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಆಸ್ತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆ ಇದೆ. ಆ ಒಬ್ಬ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಈ ಬ್ರಹ್ಮ ತಂದೆ ಸ್ವಯಂ ಪೂಜ್ಯರಿಂದ ಪೂಜಾರಿ ಆಗುತ್ತಾರೆ. ಈ ಬ್ರಹ್ಮ ತಂದೆ ಸತ್ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು. ನಂತರ 84 ಜನ್ಮವನ್ನು ಪಡೆದುಕೊಂಡು ಬ್ರಹ್ಮ ತಂದೆ ಈಗ ಪತಿತ ಆಗಿದ್ದಾರೆ. ಪುನಃ ಈ ಬ್ರಹ್ಮ ತಂದೆ ಪೂಜ್ಯರಾಗುತ್ತಿದ್ದಾರೆ, ಪಾವನರಾಗುತ್ತಿದ್ದಾರೆ. ನಾವು ಪರಮಾತ್ಮ ತಂದೆಯ ಮೂಲಕ ಈ ಜ್ಞಾನದ ಮಾತನ್ನು ಕೇಳುತ್ತಿದ್ದೇವೆ. ಬೇರೆ ಯಾವ ಮನುಷ್ಯರ ಮೂಲಕವೂ ಈ ಜ್ಞಾನವನ್ನು ನಾವು ಕೇಳುತ್ತಿಲ್ಲ. ಎಲ್ಲಾ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಇದ್ದಾರೆ. ಇದು ಆತ್ಮಿಕ ಜ್ಞಾನ ಮಾರ್ಗ ಆಗಿದೆ. ಜ್ಞಾನವನ್ನು ಕೇವಲ ಒಬ್ಬ ಜ್ಞಾನದ ಸಾಗರ ತಂದೆ ನೀಡುತ್ತಾರೆ. ಜ್ಞಾನ ಕೇವಲ ಒಬ್ಬ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಬಳಿ ಇದೆ. ಇನ್ನು ಉಳಿದ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ಶಾಸ್ತ್ರವನ್ನು ಓದುವುದೂ ಕೂಡ ಭಕ್ತಿಯಾಗಿದೆ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಜ್ಞಾನದ ನದಿಗಳಾದ ನಾವೆಲ್ಲರೂ ಕೂಡ ಜ್ಞಾನದ ಸಾಗರನ ಮೂಲಕ ಜನ್ಮವನ್ನು ಪಡೆದುಕೊಂಡಿರುವಂತಹ ಜ್ಞಾನದ ನದಿಗಳಾಗಿದ್ದೇವೆ. ಇನ್ನು ಜಗತ್ತಿನಲ್ಲಿ ನೀರಿನ ಸಾಗರ ಮತ್ತು ನೀರಿನ ನದಿ ಇದೆ. ಮಕ್ಕಳಾದ ನೀವು ಈ ಎಲ್ಲಾ ಮಾತಿನ ಕಡೆ ಗಮನವನ್ನು ಕೊಡಬೇಕು. ಈ ಎಲ್ಲಾ ಮಾತು ಮಕ್ಕಳ ಗಮನದಲ್ಲಿ ಇರಬೇಕು. ಅಂತರ್ಮುಖಿಗಳಾಗಿ ಬುದ್ಧಿಯ ಮೂಲಕ ಜ್ಞಾನದ ಚಿಂತನೆಯನ್ನು ಮಾಡಬೇಕು. ಅಂತರ್ಮುಖಿಗಳಾಗಿ ಬುದ್ಧಿಯನ್ನು ಉಪಯೋಗ ಮಾಡಬೇಕು. ಸ್ವಯಂ ಅನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಅಂತರ್ಮುಖಿಗಳಾಗಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಒಂದು ವೇಳೆ ನಿಮ್ಮ ಬಾಯಿಯ ಮೂಲಕ ಯಾವುದಾದರೂ ಕೆಟ್ಟ ಮಾತು ಬಂದರೆ ಅಥವಾ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾದರೆ, ಒಂದು ವೇಳೆ ನಮ್ಮ ದೃಷ್ಟಿ ವಿಕಾರಿ ದೃಷ್ಟಿಯಾದರೆ ನಮಗೆ ನಾವೇ ಹೊಡೆದುಕೊಳ್ಳಬೇಕು. ನನ್ನ ಬಾಯಿಂದ ಏಕೆ ಕೆಟ್ಟ ವಚನ ಬಂತು, ನನ್ನ ದೃಷ್ಟಿ ಏಕೆ ವಿಕಾರಿ ದೃಷ್ಟಿ ಆಯಿತು ಎಂದು ನಮಗೆ ನಾವೇ ಚೆನ್ನಾಗಿ ಹೊಡೆದುಕೊಳ್ಳಬೇಕು. ಅಂದರೆ ಗಳಿಗೆ ಗಳಿಗೆಗೂ ಸ್ವಯಂಗೆ ಎಚ್ಚರಿಕೆಯನ್ನು ನೀಡಬೇಕು. ಆಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ನಮ್ಮ ಬಾಯಿಂದ ಯಾವ ಕೆಟ್ಟ ವಚನವೂ ಬರಬಾರದು. ಪರಮಾತ್ಮ ತಂದೆ ಎಲ್ಲಾ ಪ್ರಕಾರದಿಂದಲೂ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಎಲ್ಲಾ ಪ್ರಕಾರದಿಂದ ಶಿಕ್ಷಣವನ್ನು ನೀಡಬೇಕಾಗುತ್ತದೆ. ಯಾರನ್ನಾದರೂ ಹುಚ್ಚ ಎಂದು ಕರೆಯುವುದೂ ಕೂಡ ಕೆಟ್ಟ ವಚನ ಆಗಿದೆ. ಮನುಷ್ಯರು ಯಾವ ವಿಚಾರ ಮನಸ್ಸಿನಲ್ಲಿ ಬರುತ್ತದೆಯೋ ಅದನ್ನು ಬಾಯಿಯ ಮೂಲಕ ಮಾತನಾಡುತ್ತಾರೆ. ಅಂದರೆ ಅನೇಕ ಕೆಟ್ಟ ಮಾತನ್ನು ಬಾಯಿಯ ಮೂಲಕ ಮಾತನಾಡುತ್ತಾರೆ. ನಾವು ಯಾರ ಮಹಿಮೆಯನ್ನು ಮಾಡುತ್ತಿದ್ದೇವೆ ಅನ್ನುವುದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ಕೇವಲ ಒಬ್ಬ ಪತಿತ ಪಾವನ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಬೇಕು. ಬೇರೆ ಯಾರಿಗೂ ಮಹಿಮೆಯನ್ನು ಮಾಡಬಾರದು. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಪತಿತ ಪಾವನರು ಎಂದು ಕರೆಯುವುದಿಲ್ಲ. ಬ್ರಹ್ಮ ವಿಷ್ಣು ಶಂಕರರೂ ಕೂಡ ಯಾರನ್ನು ಪಾವನರನ್ನಾಗಿ ಮಾಡುವುದಿಲ್ಲ. ಪತಿತರನ್ನು ಪಾವನರನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಹೊಸ ಜಗತ್ತು ಪಾವನ ಸೃಷ್ಟಿಯಾಗಿದೆ. ಈಗ ಆ ಪಾವನ ಸೃಷ್ಟಿಯಂತೂ ಇಲ್ಲಿ ಇಲ್ಲ. ಸ್ವರ್ಗದಲ್ಲಿ ಪವಿತ್ರತೆ ಇತ್ತು. ಪವಿತ್ರತೆಯ ಸಾಗರ ಆದಂತಹ ಪರಮಾತ್ಮ ತಂದೆ ಈಗ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ. ಪವಿತ್ರತೆಯ ಸಾಗರ ಕೂಡ ಇದ್ದಾರೆ ತಾನೆ. ಈಗ ಇದು ರಾವಣನ ರಾಜ್ಯ ಆಗಿದೆ. ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿಗಳಾಗಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ನಿಮ್ಮ ಬಾಯಿಂದ ಯಾವುದೇ ಪ್ರಕಾರದ ಕಲ್ಲಿನ ಸಮಾನ ಶಬ್ದ ಬರಬಾರದು. ಕೆಟ್ಟ ವಚನ ನಿಮ್ಮ ಬಾಯಿಂದ ಬರಬಾರದು. ನೀವೀಗ ಬಹಳಷ್ಟು ಪ್ರೀತಿಯಿಂದ ವ್ಯವಹಾರವನ್ನು ಮಾಡಬೇಕು. ಕೆಟ್ಟ ದೃಷ್ಟಿ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ. ಇಲ್ಲಿ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಆತ್ಮ ಅಭಿಮಾನಿ ಸ್ಥಿತಿ ಅವಿನಾಶಿ ಅಭಿಮಾನದ ಸ್ಥಿತಿಯಾಗಿದೆ. ಆತ್ಮ ಅಭಿಮಾನಿ ಆಗುವುದು ಅಂದರೆ ಅವಿನಾಶಿ ಅಭಿಮಾನದಲ್ಲಿ ಸ್ಥಿತ ಆಗುವುದಾಗಿದೆ. ಈ ದೇಹ ವಿನಾಶಿಯಾಗಿದೆ, ಆತ್ಮ ಅವಿನಾಶಿಯಾಗಿದೆ. ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅವಶ್ಯವಾಗಿ ಯಾರೋ ಒಬ್ಬರು ಆತ್ಮಕ್ಕೆ ತಂದೆ ಆಗಿರಬೇಕು ತಾನೆ. ಆತ್ಮಕ್ಕೆ ತಂದೆ ಆದಂತಹ ಪರಮಾತ್ಮ ತಂದೆ ಯಾರೋ ಒಬ್ಬರು ಇರಲೇಬೇಕು ತಾನೆ. ಎಲ್ಲರೂ ಹೇಳುತ್ತಾರೆ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಎಂದು. ಅಂದ ಮೇಲೆ ಅವಶ್ಯವಾಗಿ ಎಲ್ಲರಲ್ಲೂ ಪರಮಾತ್ಮ ತಂದೆಯಂತೂ ವಿರಾಜಮಾನ ಆಗಲು ಸಾಧ್ಯ ಇಲ್ಲ. ಎಲ್ಲರೂ ಸೋದರರಾಗಿದ್ದೇವೆ ಅಂದ ಮೇಲೆ ಎಲ್ಲರಲ್ಲೂ ಪರಮಾತ್ಮ ತಂದೆ ಹೇಗೆ ಇರಲು ಸಾಧ್ಯ? ಎಲ್ಲರ ಶರೀರದಲ್ಲೂ ಪರಮಾತ್ಮ ತಂದೆ ಹೇಗೆ ವಿರಾಜಮಾನ ಆಗಲು ಸಾಧ್ಯ? ಮನುಷ್ಯರಿಗೆ ಇಷ್ಟೂ ಕೂಡ ಬುದ್ಧಿ ಇಲ್ಲ. ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಆ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ಆ ಪರಮಾತ್ಮ ತಂದೆಯ ಹೆಸರೇ ಶಿವ ಆಗಿದೆ. ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ. ರುದ್ರರಾತ್ರಿ ಅಥವಾ ಶ್ರೀಕೃಷ್ಣನ ರಾತ್ರಿ ಎಂದು ಕರೆಯುವುದಿಲ್ಲ. ಮನುಷ್ಯರು ಯಾವ ಜ್ಞಾನದ ಮಾತನ್ನೂ ತಿಳಿದುಕೊಂಡಿಲ್ಲ. ಎಲ್ಲಾ ರೂಪವು ಪರಮಾತ್ಮ ತಂದೆಯ ರೂಪ ಆಗಿದೆ.
ಎಲ್ಲಾ ಲೀಲೆಯು ಪರಮಾತ್ಮ ತಂದೆಯ ಲೀಲೆ ಆಗಿದೆ ಎಂದು ಜನ ಹೇಳಿಬಿಡುತ್ತಾರೆ. ಇದು ತಪ್ಪು ಮಾತಾಗಿದೆ. ಈಗ ನಿಮಗೆ ಗೊತ್ತಿದೆ, ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಅಂದ ಮೇಲೆ ಆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ನೀವೀಗ ಕೂಲಿಕಾರರಿಗೂ ಕೂಡ ಈ ಜ್ಞಾನದ ಶಿಕ್ಷಣವನ್ನು ನೀಡಬೇಕು. ಆಗ ಸ್ವಲ್ಪ ಅವರ ಕಲ್ಯಾಣ ಕೂಡ ಆಗುತ್ತದೆ. ಆದರೆ ಸ್ವಯಂ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ಅನ್ಯರಿಗೆ ನೀವು ಹೇಗೆ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸಲು ಸಾಧ್ಯ? ರಾವಣ ಎಲ್ಲರನ್ನೂ ಸಂಪೂರ್ಣ ಪತಿತರನ್ನಾಗಿ ಮಾಡುತ್ತಾನೆ. ಪುನಃ ಪರಮಾತ್ಮ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಆಶ್ಚರ್ಯದ ಮಾತಾಗಿದೆ. ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಇಲ್ಲ. ಲಕ್ಷ್ಮೀನಾರಾಯಣರು ಎಷ್ಟು ಶ್ರೇಷ್ಠ ಆದಂತಹ ಸ್ವರ್ಗದ ನಿವಾಸಿಗಳಾಗಿದ್ದರು. ಪುನಃ ಲಕ್ಷ್ಮೀನಾರಾಯಣರು ಎಷ್ಟೊಂದು ಪತಿತರಾಗುತ್ತಾರೆ. ಆದ್ದರಿಂದ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಶಿವನ ಮಂದಿರದಲ್ಲಿ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಎಲ್ಲರಿಗೂ ಇದೇ ಮಂತ್ರವನ್ನು ನೀಡಬೇಕು. ನೀವೀಗ ಯಾರ ಮೂಲಕವೂ ಹಣವನ್ನು ತೆಗೆದುಕೊಳ್ಳಬಾರದು. ಎಲ್ಲಿಯವರೆಗೂ ಅವರು ಪಕ್ಕಾ ರೂಪದಲ್ಲಿ ಪರಮಾತ್ಮ ತಂದೆಗೆ ಮಕ್ಕಳಾಗುವುದಿಲ್ಲವೋ ಅಲ್ಲಿಯವರೆಗೂ ಅವರ ಮೂಲಕ ಹಣವನ್ನು ತೆಗೆದುಕೊಳ್ಳಬಾರದು. ನೀವೀಗ ಎಲ್ಲರಿಗೂ ತಿಳಿಸಬೇಕು, ನೀವು ನಾನು ಪವಿತ್ರ ಆತ್ಮನಾಗಿ ಇರುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ. ನೀವು ಪವಿತ್ರರಾಗಿ ಇದ್ದರೆ ನಿಮ್ಮ ಕೈಯಿಂದ ತಯಾರಾದ ಆಹಾರವನ್ನು ನಾವು ಊಟ ಮಾಡುತ್ತೇವೆ. ನೀವು ಪವಿತ್ರರಾದರೆ ನಿಮ್ಮ ಮೂಲಕ ಯಾವುದಾದರೂ ವಸ್ತುವನ್ನು ನಾವು ತೆಗೆದುಕೊಳ್ಳಲು ಸಾಧ್ಯ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು. ಭಾರತದಲ್ಲಿ ಬಹಳಷ್ಟು ಮಂದಿರ ಇದೆ. ವಿದೇಶದಿಂದ ಯಾರೆಲ್ಲ ಬರುತ್ತಾರೋ ಅವರಿಗೆ ನೀವು ಈ ಜ್ಞಾನದ ಸಂದೇಶವನ್ನು ನೀಡಬೇಕು. ವಿದೇಶದವರು ಭಾರತಕ್ಕೆ ಬಂದರೂ ಕೂಡ ಅವರಿಗೂ ನೀವು ಈ ಜ್ಞಾನದ ಸಂದೇಶವನ್ನು ನೀಡಬಹುದು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ವಿದೇಶದಿಂದ ಬಂದಂತಹ ಆತ್ಮರಿಗೂ ಕೂಡ ನೀವು ಸಂದೇಶವನ್ನು ನೀಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ವಿಕಾರದ ಮಾತನ್ನು ತಮಾಷೆಗೋಸ್ಕರ ಕೂಡ ಎಂದೂ ಮಾತನಾಡಬಾರದು. ಅಂದರೆ ವಿಕಾರದ ಮಾತಿನಿಂದ ಕೂಡಿರುವ ತಮಾಷೆಯನ್ನು ಮಾಡಬಾರದು. ನೀವು ಸ್ವಯಂಗೆ ಬಹಳಷ್ಟು ಎಚ್ಚರಿಕೆಯನ್ನು ನೀಡಬೇಕು. ನಿಮ್ಮ ಬಾಯಿಂದ ಕೆಟ್ಟ ವಚನ ಬರುತ್ತಿಲ್ಲ ತಾನೆ ಎಂದು ಸ್ವಯಂಗೆ ಎಚ್ಚರಿಕೆಯನ್ನು ಕೊಟ್ಟುಕೊಂಡು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು. ನಮ್ಮ ಬಾಯಿಂದ ಕೆಟ್ಟ ವಚನ ಬರಬಾರದು. ಸೆಕೆಂಡ್ ಪಾಯಿಂಟ್, ಆತ್ಮ ಅಭಿಮಾನಿ ಆಗುವಂತಹ ಬಹಳಷ್ಟು ಅಭ್ಯಾಸವನ್ನು ಮಾಡಬೇಕು. ಎಲ್ಲರ ಜೊತೆಗೂ ಪ್ರೀತಿಯಿಂದ ವ್ಯವಹಾರವನ್ನು ಮಾಡಬೇಕು. ಎಂದೂ ಯಾರ ಬಗ್ಗೆಯೂ ಅಪವಿತ್ರ ದೃಷ್ಟಿ ಅಥವಾ ವಿಕಾರಿ ದೃಷ್ಟಿಯನ್ನು ಇಟ್ಟುಕೊಳ್ಳಬಾರದು. ಒಂದು ವೇಳೆ ಯಾರ ಮೇಲಾದರೂ ಅಪವಿತ್ರ ದೃಷ್ಟಿ ಇದ್ದರೆ, ಯಾರನ್ನಾದರೂ ನೋಡಿದಾಗ ನಮ್ಮ ದೃಷ್ಟಿ ಅಪವಿತ್ರ ಆದರೆ ನಮಗೆ ನಾವೇ ಶಿಕ್ಷೆಯನ್ನು ಕೊಟ್ಟುಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ನಿರಂತರ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ನ ಮೂಲಕ ಬಾಲ್ಯದ ತಮಾಷೆಯ ಆಟವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ವಾನಪ್ರಸ್ಥಿಗಳಾಗಿ ಸಣ್ಣ ಸಣ್ಣ ಮಾತಿನಲ್ಲಿ ಸಂಗಮ ಯುಗದ ಅಮೂಲ್ಯ ಸಮಯವನ್ನು ಕಳೆಯುವುದು ಕೂಡ ಬಾಲ್ಯದ ತಮಾಷೆಯ ಆಟ ಆಗಿದೆ. ಈಗ ಇಂತಹ ತಮಾಷೆಯ ಆಟ ನಿಮಗೆ ಶೋಭಿಸುವುದಿಲ್ಲ. ವಾನಪ್ರಸ್ಥದ ಸ್ಥಿತಿಯಲ್ಲಿ ಕೇವಲ ಒಂದೇ ಕಾರ್ಯ ಉಳಿದಿರುತ್ತದೆ. ವಾನಪ್ರಸ್ಥಿಗಳಿಗೆ ಒಂದೇ ಕಾರ್ಯ ಉಳಿದಿರುತ್ತದೆ, ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಮತ್ತು ಸೇವೆಯನ್ನು ಮಾಡುವುದೇ ವಾನಪ್ರಸ್ಥಿಗಳಾದ ನಿಮ್ಮ ಕರ್ತವ್ಯ ಆಗಿದೆ. ಈ ಕಾರ್ಯವನ್ನು ಬಿಟ್ಟು ಬೇರೆ ಯಾವ ಮಾತು ನಿಮಗೆ ನೆನಪಿಗೆ ಬರಬಾರದು. ನೀವು ನಿದ್ದೆಯಿಂದ ಜಾಗೃತರಾದರೂ ಕೂಡ ತಂದೆಯ ನೆನಪು ಮತ್ತು ಸೇವೆಯ ನೆನಪೇ ನಿಮಗೆ ಇರಬೇಕು. ಮಲಗಿದಾಗಲೂ ತಂದೆಯ ನೆನಪು ಮತ್ತು ಸೇವೆಯ ನೆನಪೇ ಇರಬೇಕು. ನಿರಂತರ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇರಬೇಕು. ತ್ರಿಕಾಲದರ್ಶಿಗಳಾಗಿ ಬಾಲ್ಯದ ಮಾತು ಅಥವಾ ಬಾಲ್ಯದ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಸಮಾರಂಭವನ್ನು ಆಚರಣೆ ಮಾಡಿ. ಆಗ ನಿಮಗೆ ವಾನಪ್ರಸ್ಥಿಗಳು ಎಂದು ಕರೆಯಲಾಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆದಂತಹ ಆತ್ಮರ ಲಕ್ಷಣ ಸಂತುಷ್ಟತೆ ಆಗಿದೆ. ಆದ್ದರಿಂದ ಸಂತುಷ್ಟರಾಗಿ ಇರಬೇಕು ಮತ್ತು ಅನ್ಯರನ್ನು ಸಂತುಷ್ಟಪಡಿಸಬೇಕು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಒಂದನೆಯದಾಗಿ ಸ್ಥೂಲ ರೂಪದ ಏಕಾಂತ ಇದೆ. ಇನ್ನು ಎರಡನೆಯದಾಗಿ ಸೂಕ್ಷ್ಮ ರೂಪದ ಏಕಾಂತ ಕೂಡ ಇರುತ್ತದೆ. ಏಕಾಂತದ ಆನಂದದ ಅನುಭವವನ್ನು ಮಾಡಿ. ಆಗ ಬಾಹರ್ಮುಖತೆ ನಿಮಗೆ ಇಷ್ಟ ಆಗುವುದಿಲ್ಲ. ಅವ್ಯಕ್ತ ಸ್ಥಿತಿಯನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಏಕಾಂತದಲ್ಲಿ ಆಸಕ್ತಿಯನ್ನು
ಮಾಡಬೇಕು. ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಏಕಾಂತದಲ್ಲಿ ಇರುವ ಮಾತಿನ ಬಗ್ಗೆ ಆಸಕ್ತಿ ಇರಬೇಕು. ಏಕತೆಯ ಜೊತೆಗೆ ಏಕಾಂತ ಪ್ರಿಯರಾಗಬೇಕು. ಏಕತೆಯಲ್ಲಿ ಇರುವುದರ ಜೊತೆಗೆ ಏಕಾಂತದಲ್ಲಿ ಇರುವ ಮಾತಿನ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು. ಅಂದರೆ ಏಕಾಂತ ಪ್ರಿಯರಾಗಬೇಕು. ಒಳ್ಳೆಯದು. ಓಂ ಶಾಂತಿ.